ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಮಾರ್ಸ್ ಅಕಾಡೆಮಿ. ನನ್ನ ಹೆಸರು ವಸಂತ್ ಕುಮಾರ್. ನಾವು ಲಾಸ್ಟ್ ಕ್ಲಾಸಲ್ಲಿ ಆಗಸ್ಟ್ 2, 2026 ಸಿವಿಲ್ PC non-HK ಎಕ್ಸಾಮ್ ನಡೆದಿತ್ತು. ಅದರಲ್ಲಿ ಕೇಳಿದಂಥ 15 ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಕಂಪ್ಲೀಟ್ ಡಿಸ್ಕಷನ್ ಮಾಡೋಣ ಅಂತ ಪ್ರಿಪೇರ್ ಆಗಿದ್ವಿ. ಪಾರ್ಟ್ 1ನಲ್ಲಿ ನಾವು 8 ಮೆಂಟಲ್ ಎಬಿಲಿಟಿ ಕ್ವಶನ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಪೂರ್ಣವಾದ ವಿವರಣೆಯೊಂದಿಗೆ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವಾಗ ಪಾರ್ಟ್ 2 ಅಲ್ಲಿ ಉಳಿದಂಥ 7 ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಓಕೆ, ರೈಟ್. ಡೈರೆಕ್ಟ್ಲಿ ನಾವು ಪ್ರಾಬ್ಲಮ್ಸ್ಗೆ ಜಂಪ್ ಆಗೋಣ. ಓಕೆ, ಇದು ನನ್ನ ಬಗ್ಗೆನ ಪರಿಚಯ. ಸೊ ಇದು ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ನೀವು ಅದನ್ನು ನೋಡಿ ಫಾಲೋ ಮಾಡ್ಬೋದು. ಓಕೆ ಓಕೆ ಫಸ್ಟ್ ಕ್ವಶನ್, 9ನೇ ಪ್ರಶ್ನೆ. ಆ್ಯಕ್ಚುಲಿ 9ನೇ ಪ್ರಶ್ನೆ ಇದು ಈ ವಿಡಿಯೋದ ಫಸ್ಟ್ ಕ್ವಶನ್. ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ. ಓಕೆ, ಇವಾಗ ಫಸ್ಟ್ ಡಿಫಾಲ್ಟ್ ನಾವೇನು ಅನ್ಕೋಬೇಕು, ಡಿಫಾಲ್ಟ್ ಅಂತ ಕರಿತೀವಿ ಅಲ್ಲ, ಮ್ಯಾಪಲ್ಲಿ ಇದು ನಾರ್ತು, ಇದು ಸೌತು, ಇದು ಈಸ್ಟು, ಇದು ವೆಸ್ಟ್, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈ ಥರ ಡಿವೈಡ್ ಮಾಡ್ತಾರೆ. ಅವು ಏನಂತ ಹೇಳ್ತಿದ್ದಾರೆ, ಪೂರ್ವದಲ್ಲೇ ಒಂದು ಮನೆ ಐತಂತೆ. ಓಕೆ, ತನ್ನ ಮನೆಯಿಂದ ಪೂರ್ವದಲ್ಲಿ ಒಂದು ಮನೆ ಐತೆ, ಮನೆಯಿಂದ ಪ್ರಾರಂಭಿಸುತ್ತಾನೆ ಮತ್ತು ಒಂದು ಅಡ್ಡ ರಸ್ತೆ ಕೂಡುವಿಕೆ ಕ್ರಾಸಿಂಗ್ಗೆ ಬರುತ್ತಾನೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾನೆ ಅನ್ಕೊಳ್ಳೋಣ, ಈಸ್ಟಿಂದ ಬರ್ತಾನೆ, ಬಂದು ಇಲ್ಲಿ ಒಂದು ಕೂಡು ರಸ್ತೆ ನೋಡಿ, ಚೌಕ್ ಅಂತ ಕರಿತೀವಿ ನಾವು, ಬರುತ್ತಾನೆ. ಬಲಕ್ಕೆ ಹೋಗುವ ರಸ್ತೆ ವಿಶ್ವವಿದ್ಯಾಲಯದಲ್ಲಿ ಕೊನೆಗೊಳ್ಳುತ್ತದೆ. ಅಂದರೆ ಇವು ಬಂದಂಥ ದಿಕ್ಕು ಯಾವುದು, ಹಿಂಗೆ ಬಂದ ಈಸ್ಟಿಂದ ಬರ್ತಿದ್ದಾನೆ. ಸೊ ಅಂದರೆ ಪೂರ್ವದಿಂದ ಬಂದವನಿಗೆ ಬಲ ಯಾವುದಾಗುತ್ತೆ, ನಾರ್ತ್, ಉತ್ತರ ಬಲ ಆಗುತ್ತೆ. ಇಲ್ಲಿ ಯೂನಿವರ್ಸಿಟಿ ಇದೆ ಅಂತ, ಯೂನಿವರ್ಸಿಟಿಲಿ ಎಂಡ್ ಆಗುತ್ತೆ. ಓಕೆ, ಮತ್ತೆ ಮುಂದಿಂದ ನೇರವಾಗಿ ಮುಂದೆ ಆಸ್ಪತ್ರೆ ಇದೆ, ಮುಂದೆ ಸ್ಟ್ರೇಟ್ ಆಗಿ ಇವನ್ ಎದುರಿಗೆ, ಇವನ್ ಬಲಕ್ಕೆ ಯೂನಿವರ್ಸಿಟಿ ಇತ್ತು, ಎದುರಿಗೆ ನೇರವಾಗಿ ಏನಿದೆ, ಇಲ್ಲಿ ಹಾಸ್ಪಿಟಲ್ ಇದೆ ಅಂತ. ಓಕೆ, ನೆಕ್ಸ್ಟ್ ರಂಗಮಂದಿರ ಯಾವ ದಿಕ್ಕಿನಲ್ಲಿದೆ ನೋಡಿ, ಇಲ್ಲಿ ಯೂನಿವರ್ಸಿಟಿಗೆ ಎಂಡ್ ಆಗುತ್ತೆ, ಇಲ್ಲಿ ಹಾಸ್ಪಿಟಲ್ ಐತೆ. ಹಂಗಿದ್ರೆ ಉಳಿದಿದ್ದ ದಿಕ್ಕು ಯಾವುದು, ಸೌತ್. ಅಂದ್ರೆ ರಂಗಮಂದಿರ ಈ ದಿಕ್ಕಲ್ಲೇ ಇರ್ಬೇಕಾ, ಅಂದ್ರೆ ಥಿಯೇಟರ್ ಈ ದಿಕ್ಕಲ್ಲೇ ಇರ್ಬೇಕಾ, ಅಂದ್ರೆ ಆನ್ಸರ್ ಏನಾಯ್ತು, ಸೌತ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸಿಂಪಲ್ ಇದೆಯಾ, ಸಿಂಪಲ್ ಕ್ವಶನ್. ಸೊ ನಿಮ್ಗೆ ದಿಕ್ಕುಗಳ ಬಗ್ಗೆ ಜ್ಞಾನ ಇರಬೇಕು. ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಈಸಿ ಇದೆ. ಓಕೆ, ಇಷ್ಟೇ ಇದ್ರದ್ದು ಉತ್ತರ, ಸೌತ್. ಇಂಗ್ಲೀಷಲ್ಲಿ ಓದೋದಾದ್ರೆ ಪ್ರಕಾಶ್ ವಾಂಟ್ಸ್ ಟು ಗೋ ಟು ದ ಥಿಯೇಟ್ರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದಾನೆ. ಇಲ್ಲಿ ಥಿಯೇಟರ್ ಇದೆ, ಥಿಯೇಟರ್. ಈ ಸ್ಟಾರ್ಟ್ ಫ್ರಮ್ ಈಸ್ ಹೋಮ್ ವಿಚ್ ಈಸ್ ಇನ್ ದ ಈಸ್ಟಿಂದ ಸ್ಟಾರ್ಟ್ ಮಾಡ್ತಾನೆ. ಕರೆಕ್ಟಾ, ಹಂಗೆ ಮಾಡಿದ್ವಿ. ಓಕೆ, ಕಮ್ಸ್ ಟು ಎ ಕ್ರಾಸಿಂಗ್ ಹತ್ರ ಬರ್ತಾನೆ. ದ ರೋಡ್ ಟು ದ ರೈಟ್ ಎಂಡ್ಸ್ ಇನ್ ಯೂನಿವರ್ಸಿಟಿ. ಓಕೆ, ಇವನ್ಗೆ ರೈಟ್ ಯಾವ್ದು ಬರೋದು, ನಾರ್ತ್ ಸೈಡ್. ಈ ರೋಡ್ ಏನಾಗುತ್ತೆ, ಯೂನಿವರ್ಸಿಟಿಗೆ ಎಂಡ್ ಆಗುತ್ತೆ ಅಂತ ಅದನ್ನು ಬರ್ದಿದ್ವಿ. ಓಕೆ, ಸ್ಟ್ರೇಟ್ ಹೆಡ್ ಇನ್ ದ ಹಾಸ್ಪಿಟಲ್. ಸ್ಟ್ರೇಟ್ ನೋಡಿದ್ರೆ ಹಾಸ್ಪಿಟಲ್ ಕಾಣಿಸ್ತೈತೆ. ಇನ್ ವಿಚ್ ಡೈರೆಕ್ಷನ್ ಈಸ್ ದ ಥಿಯೇಟರ್ ಅಂತ ಕೇಳ್ತಾರೆ. ಥಿಯೇಟರ್ ಏನಿರುತ್ತೆ, ಇನ್ನೊಂದು ಡೈರೆಕ್ಷನ್ ಯಾವ್ದು ಉಳಿತು, ಓನ್ಲಿ ಸೌತ್ ಉಳಿದಿತ್ತು. ಸೊ ಸೌತ್ ಸೈಡ್ಗೆ ನಮ್ಗೆ ಥಿಯೇಟರ್ ಇರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ರೈಟ್. ಓಕೆ, ಕೆಳಗಿನ ಪದಗಳನ್ನು ಪದಕೋಶ ಅಂದರೆ ಡಿಕ್ಷನರಿ ದ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದವನ್ನು ಗುರುತಿಸಿ ಅಂತ ಕ್ವಶನ್. ಓಕೆ, ಇಂಗ್ಲಿಷಲ್ಲಿ ಒಂದ್ಸಲ ಓದ್ಬಿಡೋಣ. ಚೂಸ್ ದ ವರ್ಡ್ ವಿಚ್ ಕಮ್ಸ್ ಥರ್ಡ್ ವೆನ್ ದ ಫಾಲೋಯಿಂಗ್ ವರ್ಡ್ಸ್ ಆರ್ ಅರೇಂಜ್ಡ್ ಇನ್ ಡಿಕ್ಷನರಿ ಆರ್ಡರ್. ಈ 5 ಪದಗಳು ಏನು ಕೊಟ್ಟಿದ್ದಾರಲ್ಲ, ABCDE, ಈ 5 ಪದಗಳನ್ನು ಡಿಕ್ಷನರಿ ಆರ್ಡರಲ್ಲಿ ಬರೆದ್ರೆ ನಮಗೆ 3ನೇ ಪದ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಇದು ಸಿಂಪಲ್. ಇದು ಫಸ್ಟ್ ಏನು ಮಾಡಿ, ಸಿ ಎ ಇರೋವೇನಾಗ್ತವೆ, CA ಇರೋದು ಫಸ್ಟ್ ಬಂತು, CAS ಯುಕ್ಕಿಂತ ಎಸ್ ಮುಂದೆ ಬರುತ್ತೆ, ಇದು ಫಸ್ಟ್ ಬಂತು, ಅಂದರೆ ಇದು ಸೆಕೆಂಡ್ ಬಂತು. ಆಯ್ತು, ಇನ್ನು ಈ 3ರಲ್ಲೇ ಉಳಿತು. ಈ 3ರಲ್ಲಿ ಫಸ್ಟ್ ಯಾವ್ದು ಬರುತ್ತೆ, ಅದೇ ಥರ್ಡ್ ಪದ ಆಗಿರುತ್ತೆ. ಓಕೆ, CON T. ಓಕೆ, IRO ಅಂದರೆ ಐ ಮುಂಚೆ ಬರುತ್ತಾ, ಅಂದರೆ ಇದೇ ಥರ್ಡ್ ಪದ. 3ನೇ ಪದ ಯಾವುದಪ್ಪ,
ಮೂರನೇ ಪದ ಯಾವುದಿಲ್ಲಿ? ಕಂಟಿನ್ಯೂಯಸ್. ಫೋರ್ತ್ ಆಪ್ಷನ್ ಇಸ್ ರೈಟ್. ಓಕೆ, ಇಷ್ಟೇ ಸಿಂಪಲ್ ಆಗಿರುತ್ತೆ ಇದು. ಇದು ಡಿಕ್ಷನರಿಲಿ ನಾವು ಡಿಕ್ಷನರಿಲಿ ಹೆಂಗೆ ಬರಿತೀವಿ? ಯಾರಿಗೆ ಗೊತ್ತಿಲ್ವೋ ಅವರಿಗೋಸ್ಕರ ಡಿಕ್ಷನರಿಲಿ ಎಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬಿ ಸಿ. ಒಂದು ವೇಳೆ ಎಲಿಂದನೇ ಇತ್ತು ಅಂದರೆ ಎ ಇರೋದು ಫಸ್ಟ್ ಬರಿತೀವಿ, ಆಮೇಲೆ ಎ ಬಿ ಇರೋದು ಬರಿತೀವಿ. ಒಂದು ವೇಳೆ ಎ ಇರೋದೇ ಇತ್ತು ಅಂದರೆ ಎ ಇರೋದು ಫಸ್ಟ್ ಬರಿತೀವಿ, ಆಮೇಲೆ ಎ ಬಿ ಇರೋದು ಸೆಕೆಂಡ್ ಬರಿತೀವಿ. ಸೊ ಹಿಂಗೆ ಫಸ್ಟು ಯಾವಾಗಲೂ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬರ್ಕೊಂತ ಹೋಗ್ತಿರ್ತೀವಿ. ಡಿಕ್ಷನರಿಲೇನು ಫಸ್ಟ್ ಬರೋ ಆಲ್ಫಾಬೆಟಿನ ಪದಗಳನ್ನು ಫಸ್ಟಿಗೆ ಬರಿತೀವಿ, ಆಮೇಲೆ ಸೆಕೆಂಡ್ ಬರೋ ಆಲ್ಫಾಬೆಟ್ ಪದಗಳನ್ನು ಸೆಕೆಂಡ್ ಬರಿತೀವಿ. ಸೊ ಈ ಥರದಲ್ಲಿ ಬರ್ಕೊಂತ ಹೋಗ್ತೀವಿ. ಗೊತ್ತಾಯ್ತು ಅನ್ಕೊಂತೀನಿ. ಇದು ಸಿಂಪಲ್ ಕಾನ್ಸೆಪ್ಟ್ ಇದು. ಓಕೆ. ನೆಕ್ಸ್ಟ್ ಕ್ವಶನ್. ಕೆಳಗಿನ ಪ್ರಶ್ನೆಯಲ್ಲಿ ಹೇಳಿಕೆ ಮತ್ತು ತೀರ್ಮಾನಗಳಿದ್ದು ಎಲ್ಲ ತೀರ್ಮಾನಗಳನ್ನು ಓದಿ ಹೇಳಿಕೆಗೆ ಸೂಕ್ತವಾದ ತೀರ್ಮಾನವನ್ನು ಗುರುತಿಸಿ. ಓಕೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಕನ್ಕ್ಲೂಷನ್ ಕೊಟ್ಟಿರ್ತಾನೆ. ಓಕೆ, ಗಿವನ್ ಕ್ವಶನ್ contains statements following by conclusion. Choose the best conclusion which follows given statement ಅಂತ ಹೇಳ್ತಾನೆ. ಓಕೆ, ಇಲ್ಲಿ ಕನ್ಕ್ಲೂಷನ್ಸ್ ಇಷ್ಟೊಂದು ಕೊಟ್ಟಿದ್ದಾನೆ. 4 ಕನ್ಕ್ಲೂಷನ್ಸ್ ಅಲ್ಲಿ ಈ ಹೇಳಿಕೆಗಳಿಗೆ ಸಂಬಂಧಪಟ್ಟಂಗೆ ತೀರ್ಮಾನಗಳು ಇದರಲ್ಲಿ ಯಾವುದು ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೇಕಷ್ಟೆ. ಸಿಂಪಲ್. ಫಸ್ಟ್ ಹೇಳಿಕೆ ನೋಡೋಣ, ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಹೇಳಿಕೆ, ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ಅಂದರೆ ಸ್ವಲ್ಪ ಜನ ಇದ್ದಾರೆ, ಅದರಲ್ಲಿ ಕೆಲವರು ಅಂದರೆ ಇವರೆಲ್ಲ ಕೆಲವರು, ಇದು ಜನ ಅನ್ಕೊಳ್ಳೋಣ. ಇದರಲ್ಲಿ ಕೆಲವರು ಇಷ್ಟು ಜನ ಗಣಿತದಲ್ಲಿ ದುರ್ಬಲರು. ಇದು ವೃತ್ತ ಗಣಿತದಲ್ಲಿ ದುರ್ಬಲರ ಬಗ್ಗೆ ಇರ್ತದೆ, ಇದು ಜನರ ಬಗ್ಗೆ ಇರ್ತದೆ. ಕೆಲವು ಜನ ಏನಾದಾರಲ್ಲ ಅವರು ಗಣಿತದಲ್ಲಿ ದುರ್ಬಲರಿದ್ದಾರೆ. ಓಕೆ, ನೆಕ್ಸ್ಟ್ ಗಣಿತದಲ್ಲಿ ನೋಡಿ, ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರೇ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ನೋಡಿ ಗಣಿತದಲ್ಲಿ ದುರ್ಬಲರು ಯಾರ್ಯಾರು? ಇಷ್ಟು ಜನ ಗಣಿತದಲ್ಲಿ ದುರ್ಬಲರ. ಆವಾಗ ಇದನ್ನ ಓವರ್ಲ್ಯಾಪ್ ಮಾಡಿ ಇನ್ನೊಂದು ಸರ್ಕಲ್ ಬರುತ್ತೆ ಈ ಥರ, ಅವರೆಲ್ಲ ಸಂಗೀತಗಾರರು. ನೋಡಿ, ಅಂದ್ರೆ ಇವರು ಮ್ಯೂಸಿಷಿಯನ್ಸ್, ವೀಕ್ ಇನ್ ಮ್ಯಾಥಮೆಟಿಕ್ಸ್. ಇದು ಪೀಪಲ್, ಸಮ್ ಪೀಪಲ್. ನೋಡಿ ಏನಂತ ಸಮ್ ಪರ್ಸನ್ಸ್ ಆರ್ ವೀಕ್ ಇನ್ ಮ್ಯಾಥಮೆಟಿಕ್ಸ್. ಕರೆಕ್ಟಾ? ಅದನ್ನು ಈ ಸರ್ಕಲಿಂದ ಬರೆದು ಇಲ್ಲಿ ಈ ಪೋರ್ಷನ್ ಏನೈತಲ್ಲ ವೀಕ್ ಇನ್ ಮ್ಯಾಥಮೆಟಿಕ್ಸ್, ಸಮ್ ಪರ್ಸನ್ಸ್. ಓಕೆ, ಆಲ್ ದೋಸ್ ವೀಕ್ ಇನ್ ಮ್ಯಾಥಮೆಟಿಕ್ಸ್ ಆರ್ ಮ್ಯೂಸಿಷಿಯನ್ಸ್. ನೋಡಿ, ಇವಾಗ ವೀಕ್ ಇನ್ ಮ್ಯಾಥಮೆಟಿಕ್ಸ್ ಇಷ್ಟು ಜನ ಯಾವ್ದ್ರೊಳಗೆ ಬರ್ತಾರೆ? ಸಂಗೀತಗಾರರೇ ಎಲ್ಲರೂ ಇರ್ತಾರೆ ಅಂತ. ಆಮೇಲೆ ಕನ್ಕ್ಲೂಷನ್ ಅಲ್ಲಿ ಏನಂತ, ಸಮ್ ಮ್ಯೂಸಿಷಿಯನ್ಸ್ ಆರ್ ವೀಕ್ ಇನ್ ಮ್ಯಾಥಮೆಟಿಕ್ಸ್. ಹೌದು ನೋಡಿ, ಇಷ್ಟು ದೊಡ್ಡದು ವೀಕ್ ಇನ್ ಮ್ಯಾಥಮೆಟಿಕ್ಸ್ ಅಲ್ಲಿ ಕೆಲವರು ಸಂಗೀತಗಾರರೇ ಇದ್ದಾರೆ. ಇಲ್ಲಿ ಇದಿಷ್ಟು ಅಂತ ತಗೋರಿ, ಯಾವ್ದಂತ ತಗೋರಿ? ಸಮ್ ಪೀಪಲ್ ಆರ್ ವೀಕ್ ಇನ್ ಮ್ಯಾಥಮೆಟಿಕ್ಸ್, ಸಮ್ ಮ್ಯೂಸಿಷಿಯನ್ಸ್ ಆರ್ ವೀಕ್ ಇನ್ ಮ್ಯಾಥಮೆಟಿಕ್ಸ್. ಎಸ್, ಹೌದು, ನಿಜ. ಹಂಗಿದ್ದಾಗ ಇರ್ರಿಲೆವೆಂಟ್ ಬರೋದೇ ಇಲ್ಲ, ಪ್ರೊಬ್ಯಾಬಲಿ ಟ್ರೂ ಅಲ್ಲ. ಅಲ್ಲಿ ಕಾಣಿಸ್ತಾ ಇತ್ತು ನಮಗೆ, ಪ್ರೊಬ್ಯಾಬ್ಲಿ ಬರಂಗಿಲ್ಲ. ಡೆಫಿನೆಟ್ಲಿ ಫಾಲ್ಸ್ ಅಂದ್ರೆ ಅಲ್ಲೇ ಅಲ್ಲ. ಹಂಗಿದ್ರೆ ಏನಿರುತ್ತೆ? ಡೆಫಿನೆಟ್ಲಿ ಟ್ರೂ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸಿಂಪಲ್ ಇತ್ತು ಇದನ್ನು. ಇದು ಕಾನ್ಸೆಪ್ಟ್, ಇದು ಸ್ವಲ್ಪ ಕಾನ್ಸೆಪ್ಟ್ ಐತೆ. ಓಕೆ, 14th ಆಗಸ್ಟ್ 14 ಆಗಸ್ಟ್ 2010 ವಾರದ ದಿನವಾಗಿತ್ತು. ಯಾವ ದಿನವಾಗಿತ್ತು ಅಂತ ಕೇಳಿದ್ರು. ವಾಟ್ ವಾಸ್ ದ ಡೇ ಆಫ್ ದ ವೀಕ್ ಆನ್ 14th ಆಗಸ್ಟ್ 2010 ಅಂತ ಕೊಡ್ತಾರೆ. ಓಕೆ, ಎಸ್, ಸಿಂಪಲ್ ಐತೆ. ಓಕೆ, ಇದನ್ನ ಹೆಂಗ್ ಮಾಡ್ಕೊಳ್ಳೋಣ ಅಂದ್ರೆ 2000 + 9 ಅಂತ 10 ಬರಿಬೋದಿತ್ತು. 10th ಇನ್ನು ರನ್ ಆಗ್ತೈತೆ. ಸೊ ಆಗಸ್ಟ್ 14 ಆಗಿರೋದ್ರಿಂದ ಇನ್ನು ರನ್ ಆಗ್ತಿರೋದ್ರಿಂದ ನಾವೇನ್ ಮಾಡೋಣ, 2000 + 9 ಇಯರ್ಸ್ ಅಂತ ಬರ್ಕೋಣ. 2000 ಇದು 400 ಇಂದ ಡಿವೈಡ್ ಆಯ್ತು ಅಂದ್ರೆ, ಓಕೆ, 400 ಇಂದ ಯಾವ್ದು ಡಿವೈಡ್ ಆಗುತ್ತಲ್ಲ ಅಲ್ಲಿ ಆಡ್ ಡೇಸ್ ಮೆಥಡ್ ಅಂತ ಹೇಳ್ತೀವಿ ನಾವು. ಆಡ್ ಡೇಸ್ ಮೆಥಡ್, ಇದು ನೆನ್ಪಿಟ್ಕೊರಿ. ಇದನ್ನ ಈಗ ಕನ್ನಡದಲ್ಲೂ ಅಷ್ಟೇ ಆಡ್ ಡೇಸ್ ಮೆಥಡ್ ಅಂತಾನೆ ಕರಿತೀವಿ ನಾವು. ಸೊ ಆಡ್ ಡೇಸ್ ಮೆಥಡ್ ಇಂದಾನೆ ನಾವು ಇದನ್ನ ಕಂಡುಹಿಡಿಯೋಕೆ ಸಾಧ್ಯ. ಓಕೆ, ಇವಾಗ 2400 ಡಿವೈಡ್ ಆಗುತ್ತೆ. ಕರೆಕ್ಟಾ? ಹಂಗಿದ್ರೆ ಇದ್ರದ್ದು ಆಡ್ ಡೇಸು 0 ಇರ್ತವೆ. ಸಿಂಪಲ್, ಆಡ್ ಡೇಸು 0 ಇರ್ತವೆ. ಅದೇ ತರ 9ನ್ನ ನಾವೇನ್ ಮಾಡ್ಬೇಕು, ಇವಾಗ 4ರಿಂದ ಡಿವೈಡ್ ಮಾಡ್ಬೇಕು. ಇದು ನೋಡಿ,
4ರಿಂದ ಡಿವೈಡ್ ಮಾಡಿ 9/4 ಮಾಡಿದರೆ 4 8. ಓಕೆ, ಅಂದರೆ 4 ವರ್ಷಕ್ಕೆ ಯಾಕೆ 4ರಿಂದ ಡಿವೈಡ್ ಮಾಡಿದ್ರೆ 4 ವರ್ಷಕ್ಕೊಮ್ಮೆ 4 ವರ್ಷಗಳಿಗೊಮ್ಮೆ ಏನು ಬರುತ್ತೆ ನಮಗೆ ಅಧಿಕ ವರ್ಷ ಬರುತ್ತೆ, ಅಂದರೆ ಲೀಪ್ ಇಯರ್ ಬರುತ್ತೆ. ಸೊ ಅದಕ್ಕೆ 4 ಅಂದರೆ ಈ 9 ವರ್ಷದಲ್ಲಿ ಎಷ್ಟು ಸರಿ ಲೀಪ್ ಇಯರ್ ಬರುತ್ತೆ? 2 ಸರಿ ಲೀಪ್ ಇಯರ್ ಬರುತ್ತೆ. ಹಂಗಿದ್ರೆ 2 ಲೀಪ್ ಇಯರ್ಸ್ ಪ್ಲಸ್ ಇನ್ನು ಉಳಿದಿರೋ ಎಷ್ಟಪ್ಪ 7 ನಾರ್ಮಲ್ ಇಯರ್ಸ್, ಸಾಧಾರಣ ವರ್ಷಗಳು. ಕರೆಕ್ಟಾ? ಒಂದು ಲೀಪ್ ಇಯರಲ್ಲಿ ನೋಡಿ, ಇದನ್ನ ಇವೆಲ್ಲ ಸ್ವಲ್ಪ ಕಾನ್ಸೆಪ್ಟು ಹುಷಾರಾಗಿ ತಿಳ್ಕೋಬೇಕು. 1 ಲೀಪ್ ಇಯರಲ್ಲಿ 2 ಆಡ್ ಡೇಸ್ ಇರ್ತವೆ. ಇವು ಸ್ವಲ್ಪ ಇಂಪಾರ್ಟೆಂಟ್, ನೆನ್ಪಿಟ್ಕೊರಿ ಇವನ್ನ. 1 ಲೀಪ್ ಇಯರಲ್ಲಿ ಇದು ಅಂದರೆ 1 ನಾರ್ಮಲ್ ಇಯರ್ ಅಂದರೆ ಸಾಧಾರಣ ವರ್ಷ. ನಾರ್ಮಲ್ ಇಯರಲ್ಲಿ 1 ಆಡ್ ಡೇ ಇರುತ್ತೆ ನೋಡಿ. 1 ಲೀಪ್ ಇಯರ್ ಅಂದರೆ ನಾವು ಏನಂತ ಕರಿತೀವಿ? ಚಿಕ್ಕ ವರ್ಷ. 1 ಡೇ ಹೆಚ್ಚಿಗೆ ಬರ್ತದೆ ಅಲ್ಲಿ, ಅದಕ್ಕೆ 1 ಆಡ್ ಡೇ ಜಾಸ್ತಿ ಬರ್ತದೆ. ಒಂದು ನಾರ್ಮಲ್ ಇಯರಲ್ಲಿ 1 ಆಡ್ ಡೇ ಇರುತ್ತೆ, ನಾರ್ಮಲಿ 1 ಆಡ್ ಡೇ ಇರುತ್ತೆ. ಹಂಗಿದ್ರೆ ಇವಾಗ ಏನಾಯ್ತು ಇಲ್ಲೇನಾಯ್ತು? ಇಲ್ಲಿ 2 ಲೀಪ್ ಇಯರ್ಸ್ ಬರ್ತಾವೆ ಅಂದರೆ 2 × 2 ಒಂದು ಇಯರಿಗೆ 2 ಆಡ್ ಡೇಸ್. ಹಂಗಿದ್ರೆ 2 ಇಯರ್ ಬಂತಂದರೆ 2 × 2 ಪ್ಲಸ್ 7 × 1 ಎಲ್ಲ ಸೇರಿಸಿ 4 + 7 ಇವೆರಡು ಗುಣಿಸ್ಬೇಕು, ಇವೆರಡು ಗುಣಿಸಿ ಆಮೇಲೆ ಕೂಡಬೇಕು ಬೋರ್ಡ್ ಮಾಸ್ ಪ್ರಕಾರ. ಟೋಟಲ್ 11 ಆಡ್ ಡೇಸ್ ನೋಡಿ, ನೆನ್ಪಿಡಿ 11 ಆಡ್ ಡೇಸಾ. 11 ಆಡ್ ಡೇಸು 7 ತೆಗಿರಿದ್ರೆ ಅಲ್ಲಿಂದ, ಯಾಕಂದರೆ 1 ವೀಕಿಗೆ 7 ಡೇಸು. ನೀವು 7 ಡೇಸ್ ಕೌಂಟ್ ಮಾಡಿದ್ಮೇಲೆ ಮತ್ತೆ ಅದೇ ಡೇ ಬರುತ್ತೆ. ಹಂಗಾಗಿ 7 ತೆಗಿಬೇಕು. ಯಾವಾಗಲೂ 7ಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು 7ಇಂದ ಡಿವೈಡ್ ಮಾಡಿ ಶೇಷ ಏನು ಉಳಿತದೆ ಅದು ಇಂಪಾರ್ಟೆಂಟ್ ನಮಗೆ. 7ಇಂದ ಡಿವೈಡ್ ಮಾಡಿದರೆ 7 1 7 4 ಉಳಿತು. 4 ಆಡ್ ಡೇಸ್. 4 ಆಡ್ ಡೇಸ್. ಯಾಕೆ ಗೊತ್ತಾಯ್ತಾ ಇದು? ಇವೆಲ್ಲ ನಾವು ಆಮೇಲೆ ಚರ್ಚೆ ಮಾಡೋಣ. ಇಲ್ಲಿ ಎಷ್ಟು ಉಳಿತು? 4 ಆಡ್ ಡೇಸ್ ಉಳಿತು. ಓಕೆ, ರೈಟ್. ಎಸ್, ಇದರಿಂದ ನಮ್ಗೇನು ಉಳಿತು? 4 ಆಡ್ ಡೇಸು. ಒಟ್ಟ ಟೋಟಲಿ ವರ್ಷಗಳಿಂದ ವರ್ಷ 2009 ವರ್ಷಕ್ಕೆ ಬರಬೇಕು ಅಂದರೆ ನಿಮಗೆ ಟೋಟಲ್ 4 ಆಡ್ ಡೇಸ್ ಉಳಿತು. ರೈಟ್, ಆಡ್ ಡೇಸ್ ಮೆಥಡ್ ಗೊತ್ತಾಯಿತು. ಇವಾಗ ಇಯರ್ಸಿಂದ 2009 ವರ್ಷಕ್ಕೆ ಬರಬೇಕು ಅಂದರೆ ನಮಗೆ ಎಷ್ಟು ಉಳಿತು? 4 ಆಡ್ ಡೇಸ್ ಉಳಿತು. ನೆಕ್ಸ್ಟ್ ಬರೋಣ. ಇವಾಗ 2010 ಇನ್ನೂ ಕಂಪ್ಲೀಟ್ ಆಗಿಲ್ಲ, ಬರೀ ತಿಂಗಳುಗಳು ಕಂಪ್ಲೀಟ್ ಆಗಿದ್ದಾವೆ. ಏನು? ಜಾನ್ ಕಂಪ್ಲೀಟ್ ಆಗೈತೆ, ಫೆಬ್ಬು, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಇವಾಗ ಆಗಸ್ಟ್, ಜನವರಿಲಿ ಎಷ್ಟು? 31 ದಿನ, ಫೆಬ್ಬಲ್ಲಿ 20. ನೋಡಿ, ಇದು ಅಧಿಕ ವರ್ಷ ಅಲ್ಲ, ಸೊ ಹಂಗಾಗಿ 28 ದಿನ ಇರುತ್ತೆ. ಇದೇ ಕಾನ್ಸೆಪ್ಟ್. ಸೊ 31, 30, 31 ಮತ್ತೆ ಜಾನ್ವರಿ ನೋಡಿ, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಓಕೆ, ಇಲ್ಲಿ ಮತ್ತೆ 30, 31, 14 ಇಷ್ಟೇ ಬರುತ್ತೆ. ಓಕೆ, ಇದು ಇಲ್ಲಿ 31ನ್ನ 7ರಿಂದ ಭಾಗಿಸಿ. 7 4 28. ಇನ್ನು ಎಷ್ಟು ದಿನ ಉಳಿತು? 3 ದಿನ. ಅಂದರೆ ಆಡ್ ಡೇಸ್ 3. 28 ಕಂಪ್ಲೀಟ್ ಡಿವೈಡ್ ಆಗುತ್ತೆ 0, ಕಂಪ್ಲೀಟ್ ಭಾಗ ಆಗೋದ್ರಿಂದ ಅದು 0. ಇದು 3, ಇದು 2 ಶೇಷಗಳು, ಇವೆಲ್ಲ ಉಳಿದಿರೋ ಶೇಷಗಳು. 28 ಬಂತ, 28 ಮೇಲೆ ಎಷ್ಟು ಉಳಿತು? 2 ಉಳಿದಿತ್ತು, ಅದಕ್ಕೆ 2 ಬೇಕು ಅಂತೀವಿ. ಇಲ್ಲಿ 3, ಇಲ್ಲಿ 2, ಇಲ್ಲಿ 3, ಇಲ್ಲಿ 0. 7 2 14. ಇವಾಗೆಲ್ಲ ಕೂಡಿಸಿ ಇವನ್ನ ಆಡ್ ಡೇಸ್, ಇವೆಲ್ಲ ಆಡ್ ಡೇಸ್. ಆ ಮಂತಲ್ಲಿ ಬರೋ ಆಡ್ ಡೇಸ್ 3 3 6 8 11 13 16 ಆಡ್ ಡೇಸ್. ಟೋಟಲ್ ಎಷ್ಟು? 16 ಆಡ್ ಡೇಸ್. ನಾನು ಏನಂತ ಹೇಳಿದೆ? 16 ಇತ್ತಂದರೆ ಯಾವಾಗಲೂ 7ಕ್ಕಿಂತ ಜಾಸ್ತಿ ಇತ್ತಂದರೆ 7ರಿಂದ ಭಾಗಿಸ್ಬೇಕು. 7 2 14. ಇನ್ನು ಎಷ್ಟು ಡೇಸ್ ಉಳಿತು? 7 2 14. 14 ಇನ್ನು 2 ಡೇಸ್, 2 ಆಡ್ ಡೇಸ್ ಅಂತ. ಸೊ ಇವೆರಡು, ಈ ಆಡ್ ಡೇಸು, ಈ ಆಡ್ ಡೇಸ್, ಇವಾಗ ಇಯರಿಂದ ಬಂದಿರೋ ಆಡ್ ಡೇಸು ಮತ್ತು ಮಂತ್ಗಳಿಂದ ಬಂದಿರೋ ಆಡ್ ಡೇಸ್ನ ಸೇರಿಸೋಣ. ಎಷ್ಟಾಗುತ್ತೆ? ಟೋಟಲ್ 4 + 2 ಆಡ್ ಡೇಸ್ ಅಂದರೆ 6 ಆಡ್ ಡೇಸ್. ನಮಗೆ ಗೊತ್ತು ಏನಂತ? 0 1 2 3 4 5 6.
0 ಅಂದರೆ ಸಂಡೇ ಅಂತ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಇದು ಶನಿವಾರ. ಸೊ 6 ಅಂದರೆ ಏನರ್ಥ? 6 ಅಂದರೆ ಇದು ಶನಿವಾರ ಅಂತ ಅರ್ಥ. ಓಕೆ, ಇಷ್ಟೇ ಸಿಂಪಲ್ ಆಗೈತೆ ನೋಡಿ. ಇದು ಬೇಸಿಕ್ ಮೆಥಡಾಲಜಿ. ಸೊ ನೀವು ಇದನ್ನು ಕಲ್ಕೊಂಡ್ಬಿಟ್ರೆ ಅಂದರೆ ನೀವು ಯಾವ ದಿನನ ಕೇಳಿ, ನೀವು ಮಾಡ್ತಾ ಫಾಸ್ಟ್ ಆಗ್ತೀರ. ನಾನು ಹೇಳ್ತಾ ಇದ್ದೀನಿ, ಇಷ್ಟು ಸ್ಲೋ ಆಗಿ ಹೇಳ್ತಿದ್ದೀನಿ. ಬಟ್ ಯಾವಾಗ ನಿಮಗೆ ಒಂದ್ಸರಿ ಮಾಡೋಕೆ ಕಲ್ಕೊತಿರೋ ಇವನ್ನ ಹಿಂಗೆ ಕಲ್ಕೋರಿ. ಫಸ್ಟ್ ಇದು ಕಲ್ಕೋರಿ, ಆಮೇಲೆ ಶಾರ್ಟ್ಕಟ್ ಮೆಥಡ್ಸ್ನ ಕಲ್ಕೋತಾ ಹೋಗ್ಬೋದು. ಫಸ್ಟ್ ಬೇಸಿಕ್ಸೇ ಗೊತ್ತಿಲ್ಲ, ಹೆಂಗೆ ವರ್ಕ್ ಆಗ್ತದೆ ಗೊತ್ತಿಲ್ಲ ಅಂತಂದರೆ ನಿಮಗೆ ಶಾರ್ಟ್ಕಟ್ ಭಾಳ ದಿನ ನೆನ್ಪಿಡೋಕ್ಕಾಗಲ್ಲ. ಮತ್ತು ವೆರೈಟಿ ಶಾರ್ಟ್ಕಟ್ಸ್ನ ನೆನ್ಪಿಡ್ಬೇಕಾಗುತ್ತೆ, ಅಷ್ಟೊಂದು ನೆನ್ಪಿಡೋಕ್ಕೆ ಆಗಲ್ಲ. ಸೊ ಇದು ಬೇಸಿಕ್ಸ್. ಸೊ ಇವನ್ನೆಲ್ಲ ನಾವು ನಮ್ಮ ಕ್ಲಾಸಸ್ಸಲ್ಲಿ ಮುಂದಿನ ತರಗತಿಗಳಲ್ಲಿ ಹೇಳ್ಕೋತಾ ಹೋಗ್ತೀವಿ. ರೈಟ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸ್ಥಳೀಯ ರೈಲುಗಳು, ಓಕೆ, ಒಂದು ಟ್ರೈನ್ದು ಕ್ವಶನ್ ಕೊಡಿ. ಸ್ಥಳೀಯ ರೈಲುಗಳು 12 km/h ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡುತ್ತವೆ. ಅಂದರೆ ಇದರ ಅರ್ಥ ಏನು? ಒಂದು ಸ್ಟೇಷನ್ ಐತೆ, ಅಲ್ಲಿ ಟ್ರೈನ್ ಬರ್ತಾವಲ್ಲ, ಟ್ರೈನ್ ಸ್ಪೀಡ್ ಫಿಕ್ಸ್ ಮಾಡಿಬಿಡ್ತಾನೆ. ಟ್ರೈನ್ ಎಷ್ಟಂತೆ? 12 km/h ಸ್ಪೀಡಲ್ಲಿ. ಮತ್ತು ಅವುಗಳ ಮಧ್ಯದ ಟೈಮಿಂಗ್ ಡಿಫ್ರೆನ್ಸ್ ಏನೈತೆ? ಏನು ಮಾಡ್ತಾನೆ? 20 ನಿಮಿಷ, 20 ಮಿನಿಟ್ ಅಂತ ಬರೀತೀವಿ. ಎದುರಿನಿಂದ ಚಲಿಸುವ ವ್ಯಕ್ತಿ ಇನ್ನೊಬ್ಬ, ಇದು ಸ್ಟೇಷನಿಂದ ಬಿಟ್ಟಿರೋದು, ಇದು ಈ ಡೈರೆಕ್ಷನ್ ಟ್ರೈನ್ಸ್ ಬರ್ತಿದ್ದಾವೆ ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಒಬ್ಬ ವ್ಯಕ್ತಿ, ಮ್ಯಾನ್ ಅಂತ ಕರಿತೀವಿ. ಸೊ ಅವನು ಎದುರಿನಿಂದ ಚಲಿಸುವ ವ್ಯಕ್ತಿಯು 12 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನು ಭೇಟಿಯಾಗುತ್ತಾನೆ. ಹಾಗಾದರೆ ಆ ಮನುಷ್ಯನ ವೇಗವು, ಕರೆಕ್ಟಾ? ನೋಡಿ, ಇವಾಗ ಅದು 20 ನಿಮಿಷಗಳ ಅಂತರದಲ್ಲಿ ಬರ್ತೈತೆ. ಇವನು ಆಪೋಸಿಟಿಂದ ಬರ್ತಿರೋದಕ್ಕೇನೆ, ಇವಾಗ ಒಂದು ಪೋಲ್ ಆಗಿದ್ರೆ, ಪೋಲ್ನ ದಾಟಿದ್ರೆ ಸೇಮ್ 20 ನಿಮಿಷ ಅಂತರದಲ್ಲೇ ದಾಟ್ತಿತ್ತು. ಬಟ್ ಮನುಷ್ಯನ ನೋಡ್ಕೊಂತ ಹೋಗೋದ್ರಿಂದ ಅವನ ಸ್ಪೀಡು ಅದ್ರ ಸ್ಪೀಡಿಗೆ ಆ್ಯಡ್ ಆಗಿ, ನೋಡಿ ರಿಲೇಟಿವ್ ಸ್ಪೀಡ್ಸ್ ಏನಾಗ್ತದೆ? ಇವ್ನ ಈ ಕಡೆ ಅಂದರೆ 2 ಆ್ಯಡ್ ಆಗ್ತವೆ, ಜಲ್ದಿ ಕಲಿತಾರೆ ಅಂತ ಅರ್ಥ. ಸ್ಪೀಡ್ ಆ್ಯಡ್ ಆಗ್ತೈತೆ ಅಂದರೆ ಜಲ್ದಿ ಕಲಿತಾರೆ ಅಂತ. ಅದಕ್ಕೆ ಅವನು 12 ನಿಮಿಷಗಳ ನಂತರನೇ ನೋಡ್ತಿದ್ದಾನೆ ಟ್ರೈನ್ಗಳನ್ನು. ಸೊ ನಾವಿವಾಗ ಇವಂದು ಸ್ಪೀಡ್ ಎಷ್ಟು ಅಂತ ಕೇಳ್ತಿದ್ದಾನೆ ನೋಡಿ. ಹಂಗಿದ್ರೆ ಈ ಮ್ಯಾನ್ದು VM ಅಂತ ಬರ್ಕೊಂತೀವಿ, ಎಷ್ಟು ಅಂತ. ಇವಂದು ಕಂಡುಹಿಡಿಬೇಕಂದ್ರೆ ನಮ್ಗೆ ಏನೇನು ಬೇಕು? ಟೈಮ್ ಕೊಟ್ಟಿದ್ದಾರ, T. ಆ ಮ್ಯಾನ್, ಒಬ್ಬ ಮನುಷ್ಯ, ಅವನ ವ್ಯಕ್ತಿ ಏನದನಲ್ಲ, ಅವನು ನೋಡೋಕ್ಕೆ ಎರಡು ಟ್ರೈನ್ಗಳನ್ನು, ಒಂದು ಟ್ರೈನ್ ಆದ್ಮೇಲೆ ಇನ್ನೊಂದು ಟ್ರೈನ್ನ 12 ನಿಮಿಷದಲ್ಲೇ ನೋಡ್ತಾನೆ, 12 ಮಿನಿಟ್ಸ್. ಇವಂದಿದು ಫಸ್ಟ್ ಕೇಸಲ್ಲಿ ಏನು ಮಾಡ್ಬೇಕು? ನಮಗೆ ಇನ್ನೂ ಒಂದೇ ಬೇಕು ನೋಡಿ. ಇದ್ರದ್ದು ಗೊತ್ತು ಸ್ಪೀಡ್, ಇದ್ರದ್ದು ಗೊತ್ತು ಸ್ಪೀಡ್. ಡಿಸ್ಟೆನ್ಸ್ ಒಂದು ಗೊತ್ತಿತ್ತು ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿ ನಾವು ವೆಲಾಸಿಟಿ ಕಂಡುಹಿಡಿಬೋದಾ? ಡಿಸ್ಟೆನ್ಸ್ ಒಂದು ಗೊತ್ತಿರ್ಬೇಕು, ದೂರ ಒಂದು ಗೊತ್ತಿರ್ಬೇಕು. ನಮ್ಗೆ ಒಂದು ಫಾರ್ಮುಲಾ ಗೊತ್ತು, V = d/t ಅಂತ. ಈ ಫಾರ್ಮುಲಾ ಏನಿದು? ವೇಗ = ದೂರ ಬೈ ಕಾಲ. ಅದೇ ಫಾರ್ಮುಲಾ ಯೂಸ್ ಮಾಡಿ ಫಸ್ಟ್ ನಾನು ಡಿನ ಕಂಡುಹಿಡ್ಕೊತೀನಿ. ಹಿಂಗೆ ಬರಿಬೋದಾ? D = ಅಂದರೆ ಈ 2 ಟ್ರೈನ್ಗಳ ಮಧ್ಯದ ದೂರ ಕಂಡುಹಿಡಿತೀನಿ. ಫಸ್ಟ್ 2 ಟ್ರೈನ್ ಏನು 20 ನಿಮಿಷಗಳಾದ್ಮೇಲೆ ಇನ್ನೊಂದು ಟ್ರೈನ್ ಬಿಡ್ತಿತ್ತಲ್ಲ, ಈ ಫಸ್ಟ್ ಏನು ಮಾಡೋಣ? ಯೂನಿಟ್ಸ್ ಕಡೆ ಗಮನ ಕೊಡಿ. ಯೂನಿಟ್ ಅಂದರೆ ಏಕಮಾನಗಳ ಕಡೆ ಗಮನ ಕೊಡಿ. 20 ನಿಮಿಷ ನಾನು 1/3 ಅವರ್ ಅಂತ ಬರ್ಕೋಬೋದಾ? ಯಾಕೆ? ಮಿನಿಟ್ಸ್ನ ಅವರಿಗೆ ಕನ್ವರ್ಟ್ ಮಾಡಿ 1/60 ಆಗುತ್ತೆ. 20 × 1/60 ಆಯಿತು. 60 21 23, ಅದಕ್ಕೆ 1/3 ಅವರ್. ಇದನ್ನು ಹಂಗೆ ಬರ್ಕೋಬೋದಾ? 1/5 ಅವರ್ ಅಂತ ಬರ್ಕೊತೀನಿ. ಓಕೆ, ಇಲ್ಲಿ ಇವಾಗ ಏನು ಮಾಡೋಣ? D = V × T. ಇಲ್ಲಿ V ಏನು ತೋರ್ತೀವಿ? VT, ಇದು TT. ಓಕೆ, D ಡಿಸ್ಟೆನ್ಸ್ ಬಿಟ್ವೀನ್ ದ ಟ್ರೈನ್ಸ್, 2 ಟ್ರೈನ್ಗಳ ಮಧ್ಯದ ಡಿಸ್ಟೆನ್ಸ್ ಇದು, ರೈಟ್. ಇದು VT ಎಷ್ಟೈತೆ? 12 × 1/3 ಎಷ್ಟಾಗುತ್ತಾ? 4 4 ಅಂದರೆ 4 ಕಿಲೋಮೀಟರ್ ದೂರ ಅಂತರದಲ್ಲಿ 2 ರೈಲ್ಗಳು ಚಲಿಸ್ತಾ ಇದ್ದವು. ಬಟ್ ಇವನ ಹತ್ರ ಬರ್ತಿದ್ದಂಗೆ ಏನಾಗುತ್ತೆ? ಆ 4 ಡಿಸ್ಟೆನ್ಸ್ ಸೇಮ್ ಐತೆ, ಇವನ್ ಸ್ಪೀಡ್ ಆ್ಯಡ್ ಆಗಿರೋದಕ್ಕೆ ಅವ್ನು 12 ನಿಮಿಷದಲ್ಲಿ ನೋಡ್ತಾನೆ ಅದನ್ನು. ಓಕೆ, ಅದನ್ನ ಹಿಂಗೆ ಬರ್ಕೊಳ್ಳೋಣ. D = ಇಲ್ಲಿ ನೋಡಿ, ವಿ ಟೋಟಲ್ ವಿ, ಇದು ವಿನ ಹೆಂಗೆ ಬರ್ಕೋಬೋದು ನಾವು? ಇಲ್ಲಿ ಆ್ಯಡ್ ಆಗ್ತೈತೆ, ಆಪೋಸಿಟ್ ಡೈರೆಕ್ಷನ್ ಹೋಗೋದ್ರಿಂದ 2 ಜಲ್ದಿ ಕಲಿತಾರೆ. ಇವಾಗ ಇವನು ಈ 2 ಟ್ರೈನ್ಗಳನ್ನು ಜಲ್ದಿ ನೋಡ್ತಾನೆ. ಅದಕ್ಕೆ ನಾನೇನು ಮಾಡ್ತೀನಿ? VT + VM × T ಅಂತ ಬರ್ಕೊತೀನಿ. ನೋಡಿ, ರಿಲೇಟಿವ್ ಸ್ಪೀಡ್ ಅಂತ ಕರಿತೀವಿ, ಕಾನ್ಸೆಪ್ಟ್ ಆಫ್ ರಿಲೇಟಿವ್ ಸ್ಪೀಡ್. D = VT ಎಷ್ಟು? 12, ಕರೆಕ್ಟ್ ಅಲ್ಲ? ಟ್ರೈನ್ದು ಪ್ಲಸ್ VM ನಾವು ಕಂಡುಹಿಡಿಬೇಕು.
ಇಂಟು ಟಿ ಎಷ್ಟು 1/5. ಇದು ನಮ್ಗೆ ಗೊತ್ತು. ಡಿ ಏನಪ್ಪ ಇವಾಗ ಕಂಡಿಡ್ತೀವಲ್ಲ 4 ಕಿಲೋಮೀಟರ್, ಅವೆರಡರ ಮಧ್ಯೆ ಅಂತರ ಇದು. ಓಕೆ, ಇವಾಗ ಕ್ರಾಸ್ ಮಲ್ಟಿಪ್ಲೈ, ಇದನ್ನ ಕೆಳಗಿರೋದು ಇಲ್ಲಿ ಬಂದರೆ ಗುಣಕಾರ ಆಗುತ್ತೆ. 4 × 5 = 12 + VM. 4 × 5 = 20 12 + VM. ಇದು ಸಿಂಪ್ಲಿಫಿಕೇಶನ್. VM = 20 - 12 ಅಂದರೆ 8 km/h ಸ್ಪೀಡಲ್ಲಿ ಮನುಷ್ಯ, ಆ ವ್ಯಕ್ತಿ, ಆ ಮ್ಯಾನ್ ಅಂತ ಹೇಳಿದ್ವಲ್ಲ, ಆ ವ್ಯಕ್ತಿ 8 km/h ಸ್ಪೀಡಲ್ಲಿ ನಡ್ಕೊಂತ ಬರ್ತಿರ್ತಾನೆ. ಯಾವುದು? ಟ್ರೈನಿನ ವಿರುದ್ಧ ದಿಕ್ಕಿನಲ್ಲಿ. ಸೊ ಹಂಗಾಗಿ ಅದನ್ನ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಬರೋದಾದ್ರೆ, ಇವಾಗ QBAPY ಮತ್ತು R ಇವರು ಒಂದೇ ಸಾಲಿನಲ್ಲಿ ಇದ್ದಾರೆ. ಓಕೆ, ಹಂಗಾದ್ರೆ ಅದರ ಅರ್ಥ ಏನು? ಎಷ್ಟು ಜನ ಇದಾರಪ್ಪ? 6 ಸೀಟ್. 1 2 3 4 5 6 ಈ ಡೈರೆಕ್ಷನ್ ಅಲ್ಲಿ ಕೂತಾರ ಅನ್ಕೋಣ. ರೈಟ್, Y ಮತ್ತು R ಮಧ್ಯದಲ್ಲಿದ್ದಾರೆ ಅಂದ್ರೆ ನೋಡಿ, Y and R ಆರ್ ಇನ್ ದ ಸೆಂಟರ್. Y R ಹಿಂಗದು ಕೂತಿರ್ಬೋದು ಅಥವಾ RY ಈ ತರ ಕೂತಿರ್ಬೋದು. ನೆಕ್ಸ್ಟ್ ಎಲ್ಲ ಪಾಸಿಬಿಲಿಟೀಸ್ನ ಬರ್ಕೋಬೇಕಿಲ್ಲ. Q ಮತ್ತು B ಗಳು ಕೊನೆಯಲ್ಲಿದ್ದಾರೆ. Q ಮತ್ತು B ನೋಡಿ, Q and B ಆರ್ ಎಟ್ ದ ಎಂಡ್ಸ್ ಅಂತ. QB ಹಿಂಗೂ ಬರ್ಕೋಬೋದಾ? BQ ಎಂಡ್ ಎಕ್ಕಡಾದ್ರೂ ಇರ್ಬೋದು. ರೈಟ್, ಓಕೆ. ನೆಕ್ಸ್ಟ್ P Qನ ಎಡಭಾಗದಲ್ಲಿ ಕುಳಿತಿದ್ದಾನೆ. P Qನ ಎಡಭಾಗ ನೋಡಿ. P ಈಸ್ ಸಿಟ್ಟಿಂಗ್ ಇನ್ ದ ಲೆಫ್ಟ್ ಆಫ್ Q. ನೋಡಿ, ಇಲ್ಲಿ Q ತಗೊಂಡ್ರೆ ಇಲ್ಲಿ ಲೆಫ್ಟಿಗೆ ಕೂಡಕ್ಕೆ ಬರಲ್ಲ. ಹಂಗಾಗಿ ಇದು ಇಲ್ಲೇ ಇರ್ಬೇಕು ಫಿಕ್ಸ್. ಅಂದ್ರೆ ಇವೆರಡು ಫಿಕ್ಸ್ ಇಲ್ಲ. ಇಲ್ಲಿ P ಬರ್ತಾನೆ ಅಂತ, P ಬರ್ತಾನೆ. ಓಕೆ, ಇದು ಫಿಕ್ಸ್ ಆಯಿತು. ನೆಕ್ಸ್ಟ್ P Qನ ಎಡಭಾಗದಲ್ಲಿದ್ದಾನೆ. B ಯ ಬಲಭಾಗದಲ್ಲಿ ನೋಡಿ, B ಯ ಬಲಭಾಗದಲ್ಲಿ ಇನ್ನೊಬ್ರು ಯಾರು ಉಳಿದ್ರು ನೋಡಿ, ಇವರೆಲ್ಲ ಮುಗಿದ್ರು. Q ಬರ್ದೀವಿ, B ಬರ್ದೀವಿ, P ಬರ್ದೀವಿ, Y ಬರ್ದೀವಿ, R ಬರ್ದೀವಿ. ಇವರಿಬ್ರು ಎಲ್ಲೇನೇ ಇರಲಿ ಸಂಬಂಧ ಇಲ್ಲ ನಮಗೆ, ಈ ಕಡೆನೇ ಇರಲಿ ಈ ಕಡೆನೇ. ಬಟ್ ಅವನೇನು ಕೇಳಿದ್ರೆ B ಯ ಬಲಭಾಗಕ್ಕೆ ಯಾರು ಬರ್ತಾರೆ ಅಂತ ಕೇಳಿದ್ರು. B ಯ ಬಲಭಾಗಕ್ಕೆ ಒಂದೇ ಒಬ್ರು ಉಳಿದಿರೋದು. ಅವ್ರು ಯಾರು ಅಂದ್ರೆ ಏನೇ ಆನ್ಸರ್ ಆಗುತ್ತೆ. ಸಿಂಪಲ್ ಇದೆಯಾ? ನೆಕ್ಸ್ಟ್ ಕ್ವಶನ್. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಹಾರ್ಟ್ ಅನ್ನು SVZIG ಎಂದು ಬರೆಯಲಾಗಿದ್ದರೆ ಅದೇ ಕೋಡ್ನಲ್ಲಿ ಮೈಂಡ್ ಅನ್ನು ಹೇಗೆ ಬರೆಯಬಹುದು ಅಂತ ಕೇಳ್ತಾರೆ. ಇಫ್ ಇಂಗ್ಲಿಷಲ್ಲಿ ಒಮ್ಮೆ, ಇಫ್ in a certain code language art is written as SVZIG, then how will mind be written in the code ಅಂತ ಹೇಳ್ತಾನೆ. ಓಕೆ, ಸಿಂಪಲ್ ಆಗಿದೆ, ಏನಿಲ್ಲ. ಇದು ABCD ಬರ್ಕೋಬೇಕು. EFCHIJKLM ವರ್ಗು ನಮ್ಗೆ ಏನದಾವ ಆಲ್ಫಾಬೆಟ್ ಅಲ್ಲಿ 13 ಪದಗಳು ಇಲ್ಲಿಗೆ ಮುಗಿತಾವ. NOPQRSTUVXY. ಏನಿಲ್ಲ, ಇದನ್ನ ಸ್ವಲ್ಪ ಈ ಥರದ ಕ್ವಶನ್ಗಳನ್ನು ಬಿಡಿಸ್ತಿದ್ರೆ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ. ಏನು ಕೇಳ್ತಾನೆ ನೋಡಿ ಇಲ್ಲಿ. ಇವಾಗ Hಗೆ E ನೋಡಿ, ಆಪೋಸಿಟ್ ಕೊಟ್ಟಿದ್ದಾನೆ. Hಗೆ S ಕೋಡ್, ಟಿ ಕೋಡ್. ಇಲ್ಲಿ H ಕೇಳಿದಾನ, ಇದು H, ಇದು S. ಅದೇ ಥರ ಆಪೋಸಿಟ್ ಕೇಳಿದಾನೆ ನೋಡಿ. ನೆಕ್ಸ್ಟು ಈಗೆ ವಿ, ಈಗೆ ವಿ. ಸಿಂಪಲ್, ಆಪೋಸಿಟ್ ಕೇಳಿದಾನೆ. ಎಗೆ ಝೆಡ್ ನೋಡಿ, ಇದು ಒಂದರಿಂದನೇ ಗೊತ್ತು ಮಾಡ್ಕೋಬಹುದು ನಾವು. ಎಗೆ ಝೆಡ್ ಕೇಳಿದಾನೆ ಅಂದ್ರೆ ರಿವರ್ಸ್ ಕೇಳಿದಾನೆ ಅಂತ ಅರ್ಥ. ಆರ್ಗೆ ಐ, ಎಲ್ಲಿ ಬರುತ್ತೆ? ಆರ್ಗೆ ಐ. ಇಲ್ಲಿ ಆರ್ ಇತ್ತು ಅಂದ್ರೆ ಇಲ್ಲಿ ಐ ಬರುತ್ತೆ ಅಂತ. ಉಲ್ಟಾ ರಿವರ್ಸ್, ಈ ಹೋಗಿ ಹಿಂಗೆ ವಾಪಸ್ ಬರ್ತೀವಲ್ಲ 13 ಅಂಕಗ ಅದ್ರ ರಿವರ್ಸ್ ಅಲ್ಲಿ ಬರ್ದಿರೋದು ಲಾಜಿಕ್ ಇದು. ಓಕೆ, ಮೈಂಡಿಗೆ MIND. ಮೈಂಡಿಗೆ ಎಮ್ಮಿಗೆ ಆಪೋಸಿಟ್ ಯಾವುದು? N. ಐಗೆ ಆಪೋಸಿಟ್ ಯಾವುದು? R. ಎನ್ನಿಗೆ ಆಪೋಸಿಟ್ ಯಾವುದು? ಎನ್ನಿಗೆ M ಅಗೇನ್. ಡಿಗೆ ಏನು? DW. ಸೊ NRMW ಎಲ್ಲಿದೆ? ಅದೇ ಆನ್ಸರ್, NRMW. ಓಕೆ, ಇದೆ NRMW. ಸೊ ಇಷ್ಟು ಸಿಂಪಲ್ ಆಗಿರೋ ಕ್ವಶನ್ಸ್ ಇದ್ದು, ಕೆಲವೊಂದು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಇತ್ತು.
ಭಾಳ ಸುಲಭವಾಗಿ ಬಿಡಿಸ್ಬೋದು. ಏನಿಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು, ಡೈಲಿ 1 ಅವರ್ ಹಂಗೆ ಪ್ರಾಕ್ಟೀಸ್ ಮಾಡ್ಬೇಕು. ಮತ್ತು ಬೇಸಿಕ್ಸ್ನ ಚೆನ್ನಾಗಿ ತಿಳ್ಕೊರಿ. ಯಾವುದೇ ಶಾರ್ಟ್ಕಟಿಂದ ಓಡೋಕೆ ಹೋಗ್ಬೇಡಿ, ಆದಷ್ಟು ಬೇಗ ಮಾಡ್ತೀನಿ ಅನ್ನೋ ಓಡೋಕೆ ಹೋಗ್ಬೇಡಿ. ಏನಾಗುತ್ತೆ, ನಿಮ್ಮ ಕಾನ್ಸೆಪ್ಟ್ ಗೊತ್ತಿಲ್ದಂಗೆ ಒಂದೇ ಸರಿ ಎಕ್ಸಾಮ್ ಬರೆಯೋಕೆ ಹೋದಾಗ ಸ್ಟಕ್ ಆಗಿಬಿಡ್ತೀರ. ನಿಮ್ಗೆ ಗೊತ್ತು, ನಿಮ್ಗೆ ಶಾರ್ಟ್ಕಟ್ ಗೊತ್ತು, ಬಟ್ ಸ್ಟಕ್ ಆಗಿರ್ತೀರ. ಕೆಲವೊಂದು ಇದು ಲೆಂದಿ ಪ್ರೊಸೀಜರ್ ಅಥವಾ ಕಾನ್ಸೆಪ್ಟ್ ಗೊತ್ತಿಲ್ಲದೆ ಮಾಡೋಕ್ಕೆ ಹೋದರೆ ಸ್ಟಕ್ ಆದರೆ ಅಂದರೆ ಟೈಮ್ ವೇಸ್ಟ್ ಮಾಡ್ತೀರ ನೀವಲ್ಲಿ. ಅದೇ ಕಾನ್ಸೆಪ್ಟ್ ಸಲುವಾಗಿ, ಅದೇ ಇದರಿಂದನೇ ನಾನು ಹೇಳ್ತಿರೋದು, ಪ್ಲೀಸ್ ಲರ್ನ್ ದ ಬೇಸಿಕ್ಸ್ ಮತ್ತು ಕಾನ್ಸೆಪ್ಟ್ನ ಚೆನ್ನಾಗಿ ಕಲೀರಿ. ಅದಾದಮೇಲೆ ಶಾರ್ಟ್ಕಟ್ಸ್ ನೀವೇ ಕಂಡುಕೊತೀರ. ಒಂದೊಂದು ಶಾರ್ಟ್ಕಟ್ಸ್ನ ನೀವೇ ಫೈಂಡ್ ಔಟ್ ಮಾಡ್ಕೊತೀರ, ನೀವೇ ಕಂಡುಕೊತೀರ. ಪ್ಲೀಸ್ ಪ್ರಾಕ್ಟೀಸ್ ಮಾಡಲೇಬೇಕು. ಇದು ಮ್ಯಾಥಮೆಟಿಕ್ಸ್, ಇದು ಬೇರೆ ಸಬ್ಜೆಕ್ಟ್ ಥರ ಅಲ್ಲ ಓದಿ ನೆನ್ಪಿಟ್ಕೊತೀನಿ ಬಯಾಟ್ ಮಾಡ್ತೀನಿ ಅನ್ನೋಕ್ಕೆ ಬರೋದೇ ಇಲ್ಲ. ಪ್ರಾಕ್ಟೀಸ್ ಮಾಡಿದ್ರೇನು ಬರುತ್ತೆ. 15 ಮಾರ್ಕ್ಸ್ ಬರ್ತಿದ್ದಾವೆ, ಫಿಕ್ಸ್ ಮಾಡ್ಕೊರಿ. 15, ಇವಾಗ HK ನಾನ್ HK ಎರಡರಲ್ಲೂ 15 ಮಾರ್ಕ್ಸ್ ಕೇಳಿದ್ದಾನೆ ಅಂದರೆ ಮುಂದಿನ ಎಕ್ಸಾಮ್ಸ್ಗಳಲ್ಲೂ ಅಷ್ಟೇ ಅವ್ನ ಪ್ಯಾಟರ್ನ ಫಿಕ್ಸ್ ಮಾಡಿದ್ದಾನೆ ಅಂತ ಅರ್ಥ. ಸೊ 15 ಮಾರ್ಕ್ಸ್ ಮಿಸ್ ಮಾಡಿದರೆ ಅಂದರೆ ನೀವು ಒಂದು 7ರಿಂದ 8 ಕ್ವಶನ್ ಮಾಡ್ಬೋದು. ಉಳಿದಿದ್ದ ಟಫ್ ಕ್ವಶನ್ಸ್ ಬಿಟ್ಬಿಟ್ರಿ ಅಂದರೆ ಬೇರೆಯವ್ರು ಮಾಡಿದವ್ರು ಈಸಿಲಿ ನೋಡಿ. ಒಂದು ಸಬ್ಜೆಕ್ಟಿಗೆ ಇಕ್ವಲೆಂಟ್, ಎಕನಾಮಿಗೆ ಇಕ್ವಲೆಂಟ್ 7 ಮಾರ್ಕ್ಸ್ ಅಂದರೆ ಏನು, ಇಕ್ವಲೆಂಟ್ ಪಾಲಿಟಿ ಎಕನಾಮಿ ಅಷ್ಟೊಂದು ವೇಟೇಜು ನೀವು ಬಿಟ್ಟು ಬಂದಂಗೆ ಆಗುತ್ತೆ. ಸೊ ಹಂಗಾಗಿ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ, ಒಂದ್ಸರಿ ಪ್ರಿಪೇರ್ ಆದ್ರೆ ಇದರಲ್ಲಿ ಔಟ್ 15ಕ್ಕೆ 15 ಈಸಿಲಿ ಸ್ಕೋರ್ ಮಾಡ್ಬೋದು. ಆ ಥರ ಟಾಪಿಕ್ ಇದು. ಪ್ಲೀಸ್ ಬೇಸಿಕ್ಕಿಂದ ಕಲೀರಿ. 0ದಿಂದ ನಮ್ಮ ಚಾನಲಲ್ಲಿ ನಾವು 0ದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಮ್ಮ ಚಾನಲ್ ಜೊತೆನೇ ನೀವು ಗ್ರೋ ಆಗಿ ಮತ್ತು ಆದಷ್ಟು ಬೇಗ ಒಂದು ಹುದ್ದೆನ ಪಡೀರಿ. ಈ ಮೆಂಟಲ್ ಎಬಿಲಿಟಿ ಗೊತ್ತಿಲ್ಲ ಅನ್ನೋ ಕಾರಣದಿಂದ ಹುದ್ದೆಯಿಂದ ದೂರ ಉಳಿಬಾರ್ದು ಅನ್ನೋ ಇದರಿಂದ ನಾವು ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ. ಬೇಸಿಕ್ಸಿಂದ ವಿತ್ ಫಾರ್ಮುಲಾ, ವಿತ್ ಎಲ್ಲನೂ ಟ್ರಿಕ್ಸು ಟಿಪ್ಸು ಅದನ್ನ ಹೇಳ್ಕೊತಾನೆ, ವಿತ್ ಫಾರ್ಮುಲಾಸ್, ವಿತ್ ಬೇಸಿಕ್ಸ್, ವಿತ್ ಕಾನ್ಸೆಪ್ಟ್ಸ್ನ ನಾವು ತಿಳ್ಕೊತ ಹೋಗೋಣ. ಓಕೆ, ನಮ್ಮ ಚಾನಲಲ್ಲಿ ನಾವು ಈ ಥರ ಪ್ಯಾಟರ್ನಲ್ಲಿ ನಾವು ನಮ್ಮ ಪಾಠಗಳನ್ನು ಹೇಳ್ಕೊತಾ ಹೋಗ್ತೀವಿ. ಸೊ ನಾವು ನಮ್ಮ ಮೆಂಟಲ್ ಎಬಿಲಿಟಿನ 2 ಭಾಗಗಳನ್ನು ಮಾಡ್ಕೊಂಡಿದ್ದೀವಿ. ಪಾರ್ಟ್ ಎ ಅಂದರೆ ಅರ್ಥಮೆಟಿಕ್ ಎಬಿಲಿಟಿ, ಅಂಕಗಣಿತದ ಸಾಮರ್ಥ್ಯ ಅಂತ. ಸೊ ಅದರಲ್ಲಿ ನಂಬರ್ ಸಿಸ್ಟಮಿಂದ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಮುಂದೆ ಹೋಗ್ತಾ ನೋಡಿ HCF, LCM ಇವೆಲ್ಲ ಭಾಳ ಇಂಪಾರ್ಟೆಂಟ್. ಸರಳೀಕರಣ ಇವಾಗ ಬಿಡಿಸಿದ್ವಿ. ಈ ಕಡೆಯಿಂದ ಆ ಕಡೆ ಸಮಚಿಹ್ನೆ, ಈ ಕಡೆ ಗುಣಕಾರ ಇದ್ರೆ ಆ ಕಡೆ ಹೋದ್ರೆ ಏನಾಗುತ್ತೆ, ಮತ್ತು ನಂಬರ್ಸ್ ಅಂದರೆ ಏನು, ಮತ್ತು ಗುಣಕಾರ ಭಾಗಾಕಾರ ಯಾವ ಥರ ಮಾಡ್ತೀವಿ, ಮತ್ತು ಫ್ರ್ಯಾಕ್ಷನ್ಸ್ 1/2 + 1/3 + 1/4 ಈ ಥರ ಇದ್ದಾಗ LCM, HCF ಹೆಂಗೆ ತೆಗೆಯೋದು, ಓಕೆ, ರೂಟ್ಸು, ಸ್ಕ್ವಯರ್ಸು, x²³ ಈ ಥರ ಇದ್ದಾಗ ಈ ಕ್ವಶನ್ 16 ಈ ಥರ ಏನೋ ಕ್ವಶನ್ ಕೊಟ್ಟಿರ್ತಾರೆ, ಇದನ್ನ ಹೆಂಗೆ ಬಿಡಿಸೋದು, ಸರಣಿಗಳು ಹಂಗೆ √2 ಇವೆಲ್ಲ ಭಾಳ ಸುಲಭವಾದ ಕ್ವಶನ್. ಒಂದು ಸರಿ ನಿಮ್ಗೆ ಗೊತ್ತಾಯಿತು ಅಂದರೆ ನೀವೇ ಓಡ್ಕೊಂತ ಹೋಗಿ ಮಾಡ್ತೀರಾ ಆ ಥರದ ಕ್ವಶನ್ಗಳು. APGP ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದ, ಅದನ್ನು ಅರ್ಥ ಮಾಡ್ಕೊಂಡ್ರೆ ಬೇರೆ ವಿವಿಧ ಸಮಸ್ಯೆಗಳಿಗೆ ಇದು ಅದರಲ್ಲಿ ಬಳಸಿ ಈಸಿಲಿ ನೀವು ಫೈಂಡ್ ಔಟ್ ಮಾಡ್ಬೋದು. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ನಿಮಗೆ. ಪರ್ಸೆಂಟೇಜು, ಸರಾಸರಿ ಇದ್ರ ಮೇಲೆ ಕೇಳ್ತಾನೆ ಕ್ವಶನ್ಗಳು, ರೈಟ್. ಇದನ್ನೇ ನಾವೇನು ಮಾಡಿದ್ದೀವಿ, ಸಿಲೆಬಸ್ನ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೆ ಸಿಲೆಬಸ್ನ. ಸೊ ನೀವು ಒಂದ್ಸರಿ ಪಾಸ್ ಮಾಡಿಕೊಂಡು ಎಲ್ಲ ಒಂದ್ಸರಿ ನೋಡ್ಕೋಬೋದು. ಓಕೆ, ಎಸ್, ನಮ್ಮದು ಕುಮಾರ್ಸ್ ಅಕಾಡೆಮಿ ಅನ್ನೋ ಚಾನಲ್ಲು. ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಡಿಸ್ಕಸ್ ಮಾಡಿ. ನೀವೇನೇನು ಕಲಿತೀರಾ, ಮೆಂಟಲ್ ಎಬಿಲಿಟಿ ಯಾವಾಗಲೂ ಹಂಚಿ ಕಲಿಬೇಕು. ನೀವೇನೇನು ಕಲಿತೀರಲ್ಲ ಅದನ್ನು ಇನ್ನೊಬ್ರಿಗೆ ಹೇಳಿರಿ, ನೀವು ಸ್ಟ್ರಾಂಗ್ ಆಗ್ತೀರ. ಮೆಂಟಲ್ ಎಬಿಲಿಟಿ ಅವರು ಏನೋ ಪ್ರಶ್ನೆಗಳು ಕೇಳ್ತಾರೆ, ಓಹ್ ಹೌದಲ್ಲ, ಈ ಥರದಲ್ಲಿ ಯೋಚನೆ ಮಾಡ್ಬೋದಲ್ಲ, ಈ ಥರದ ಶಾರ್ಟ್ಕಟ್ ಮಾಡ್ಬೋದಲ್ಲ ಅಂತ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಓನ್ಲಿ ಶಾರ್ಟ್ಕಟಿಂದ ಓಡಿದರೆ ಭಾಳ ಕಷ್ಟ, ನೀವು ಸ್ಟಕ್ ಆದರೆ ಟೈಮ್ ವೇಸ್ಟ್ ಮಾಡ್ತೀರಾ, ಬೇರೆ ಸಬ್ಜೆಕ್ಟ್ ಮೇಲೆ ಭಯ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಬೇಸಿಕ್ ಕಾನ್ಸೆಪ್ಟ್ನ ಹೇಳಿ, ಇನ್ನೊಬ್ರಿಗೆ ಹೇಳಿ, ಶೇರ್ ಮಾಡಿ, ಡಿಸ್ಕಸ್ ಮಾಡಿ ಕಲೀರಿ. ಓಕೆ, ಇಷ್ಟು ಹೇಳ್ತಾ, ಮತ್ತು ನಿಮ್ಗೇನಾದರೂ ಕ್ವೈರೀಸ್ ಇದ್ದರೆ ಮತ್ತು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಅಥವಾ ಈ ಮೇಲಿಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾವು ನೋಡ್ತಿರ್ತೀವಿ, ಅದಕ್ಕೆ ರಿಪ್ಲೈ ಮಾಡ್ತೀವಿ. ಓಕೆ, ನಮ್ದು ಇನ್ನೊಂದು ಚಾನಲ್ ಇದೆ PYQ ಶಾರ್ಟ್ಸ್ ಫಾರ್ ಯು ಅಂತ. ಇದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕರೆಂಟ್ ಅಫೇರ್ಸ್ ನೋಡಿ. ಈ ಎಕ್ಸಾಮಲ್ಲಿ ಕೇಳಿದಂತಹ ಹಲವಾರು ಪ್ರಶ್ನೆಗಳು, ನಮ್ದು ಏನಿಲ್ಲ 2 to 3 ಮಿನಿಟ್ಸಲ್ಲಿ ವಿಡಿಯೋ ಇರುತ್ತೆ. ಆ ವಿಡಿಯೋ ನೋಡೋದ್ರಿಂದ ನೀವು ಎಷ್ಟೊಂದು ಕರೆಂಟ್ ಅಫೇರ್ಸ್ ವಿಷಯಗಳನ್ನು ನೀವು ತಿಳ್ಕೊಬೋದಿತ್ತು. ಅದರಲ್ಲಿ ನಾನು ಬೇಕಿದ್ರೆ ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಅದರಲ್ಲಿ ಹೇಳ್ತೀನಿ ನಾನು ಎಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ. ಯಾಕಂದ್ರೆ ನಾವು ಬರೆದಿದ್ದೀವಿ, ನಮ್ಗೆ ಗೊತ್ತು ಯಾವ ಥರ ಕ್ವಶನ್ಗಳನ್ನು ಕೇಳ್ತಾರೆ, ಎಲ್ಲಿಂದ ತೆಗಿತಾರೆ ಕ್ವಶನ್ಗಳನ್ನು ಅಂತ. ಸೊ ಅದನ್ನೇ ಬೇಸಾಗಿ ಇಟ್ಕೊಂಡು ನಾವೇನು ಮಾಡ್ತಿದ್ದೀವಿ, ಕರೆಂಟ್ ಅಫೇರ್ಸ್ನ ಇಲ್ಲಿ ಕವರ್ ಮಾಡ್ತಿದ್ದೀವಿ. ಇದೊಂಥರ ರಿವಿಷನ್, ಕರೆಂಟ್ ಅಫೇರ್ಸ್ ರಿವಿಷನ್ಗೆ ಬೆಸ್ಟ್ ಸೋರ್ಸ್ ಅಂದರೆ ನಮ್ಮದೇ ಚಾನಲ್ ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ಮತ್ತು PYQs
ಪ್ರೀವಿಯಸ್ ಇಯರ್ಲಿ ಕ್ವಶನ್ಸ್ ಯಾರಾದರೂ ಭಾಳಷ್ಟು ಕ್ವಶನ್ ಪೇಪರ್ಗಳನ್ನು KA ತೆಗೆದಿದೆ, ಬೇರೆ ಬೇರೆ ಸಂಸ್ಥೆಗಳು ತೆಗೆದಿರ್ತಕ್ಕಂಥ SSC ಆಗಿಲ್ಲ ಆ ಥರದ್ದು ತೆಗೆದಿರೋನ್ನೆಲ್ಲ ಕ್ರೋಢೀಕರಿಸಿ ಒಂದು ಕಡೆ ನಿಮ್ಗೆ ಸಿಗೋ ಹಾಗೆ, ಮತ್ತು ಈ ಥರದಲ್ಲೂ ಕ್ವಶನ್ಗಳು ಕೇಳ್ತಾನೆ, ಒಂದು ಕಾನ್ಸೆಪ್ಟ್ ಮೇಲೆ ಈ ಥರ ಕ್ವಶನ್ಗಳು ಕೇಳ್ತಾನೆ ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ PYQsನ ನಾವು ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಸೊ ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಿನ ಫಾಲೋ ಮಾಡ್ತಾ ಇದ್ರೆ ದಿನ ಬಂದು ವಿಸಿಟ್ ಮಾಡ್ತಾ ಇರಿ, ನಿಮ್ಗೆ ಭಾಳಷ್ಟು ಕಂಟೆಂಟ್ ಸಿಗುತ್ತೆ. ಸೊ ನೀವು ಕಂಟೆಂಟು ಅದ್ರ ಜೊತೆಗೆ ನಾಲೆಡ್ಜ್ಫುಲ್ ಆಗಿ ಎಕ್ಸಾಮ್ನ ಆದಷ್ಟು ಬೇಗ ಕ್ರ್ಯಾಕ್ ಮಾಡಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್.